ಹಾಂ, ಎಸ್, ಇದು ಕಾನ್ಸೆಪ್ಟ್ ಗೊತ್ತಾಯ್ತಲ್ವಾ? ಎಲ್ರಿಗೂ ಕಾನ್ಸೆಪ್ಟ್ ಗೊತ್ತಾಯ್ತಲ್ವಾ? ಈಗ ಇದರಲ್ಲಿ ಎಕ್ಸೆಪ್ಷನ್ಸ್ ಅಂತ ಇದೆ. ಎಕ್ಸೆಪ್ಷನ್ಸ್, ಕೆಲವು ಪದಗಳು ಈ ಆದಮೇಲೆ ಐ ಬರುತ್ತೆ, ಅಂದರೆ ಇದಕ್ಕೆ ವಿರುದ್ಧವಾಗಿರುತ್ತೆ. ಈ ರೂಲ್ ಏನಿದೆ ಆ ರೂಲಿಗೆ ವಿರುದ್ಧವಾಗಿರುತ್ತೆ ಕೆಲವು ಪದಗಳು. ಓಕೆ, ಕೆಲವು ಪದಗಳು ವಿರುದ್ಧವಾಗಿರುತ್ತೆ. ಅದರಲ್ಲಿ ಎರಡು ಥರ ವೈರುಧ್ಯ ನಿಮಗೆ ಕಾಣ್ಬೋದಿಲ್ಲ ನೋಡಿ. ಎಫ್ ಆದಮೇಲೆ ಈ ಐ ಬಂದಿದೆ. ಇದ್ರ ಪ್ರಕಾರ ಏನು, ಈಗಿಂತ ಮುಂಚೆ ಐ ಬರಬೇಕು, ಬಟ್ ಇಲ್ಲಿ ಐಗಿಂತ ಮುಂಚೆನೇ ಇ ಬಂದಿದೆ, ಎಫ್ ಇದೆ. ಅವ್ರು ಹೇಳೋ ಪ್ರಕಾರ ಸಿ ಅನ್ನು ಹೊರ. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಬರೀ ನಿಮಗೆ ಎಬಿಸಿ ಮಾತ್ರ ಗೊತ್ತು, ಅಥವಾ ಎಬಿಸಿ ಓದಿಲ್ಲ ಅಂತ ಇಟ್ಕೊಳ್ಳಿ. ಸೊ ಎಬಿಸಿ ಓದಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ ಇಂದಾನೆ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಸ್ನೇಹಿತರೆ, ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನಿಮ್ಮ ಕೆಲವು ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿ. ಹೊರತುಪಡಿಸಿ ಸಿ ಬಂದರೆ ಪರವಾಗಿಲ್ಲ, ಬಟ್ ಬೇರೆ ಯಾವ ಅಕ್ಷರ ಬರುವಂಗಿಲ್ಲ ಅಂತ. ಆದರೆ ಇದು ಎಕ್ಸೆಪ್ಷನ್ಸ್. ಸೊ ಇದು ಕ್ಯಾಫೀನ್, ಕ್ಯಾಫೀನ್. ಇದು ವಿಯರ್ಡ್, ವಿಯರ್ಡ್. ಫಾರಿನ್, ಪ್ರೊನೌನ್ಸಿಯೇಷನ್ನು ಹಾಗೆ ಇರುತ್ತೆ, ಸ್ವಲ್ಪ ಚೇಂಜ್ ಆಗಿರುತ್ತೆ. ಫಾರಿನ್. ಪ್ರೋಟೀನ್. ದೇಯರ್. ಹೈಟ್. ನೀಲ್ ಇದು ಹೆಸರು, ಕೀತ್ ಇದು ಹೆಸರು. ಇವು ವ್ಯಕ್ತಿಗಳ ಹೆಸರು. ಓಕೆ, ಸೊ ಇವೆಲ್ಲ ಏನು ಎಕ್ಸೆಪ್ಷನ್ಸ್. ಮತ್ತು ಇದಕ್ಕೆ ಪ್ರಶ್ನೆ ಕೇಳಬೇಡಿ, ಸರ್ ನೀವು ಹೇಳಿದ್ರಿ ಬರೋಂಗಿಲ್ಲ ಅಂತ, ನೋಡಿದ್ರೆ ಇಲ್ಲೆಲ್ಲ ಬಂದಿದೆ. ಹೌದಪ್ಪ, ಇದು ಎಕ್ಸೆಪ್ಷನ್ಸ್. ಈ ಪದಗಳನ್ನು ಹೊರತುಪಡಿಸಿ ಆಲ್ಮೋಸ್ಟ್ ಇದರಲ್ಲಿ ನಿಮಗೆ 99% ವರ್ಡ್ಸ್ ಇದು. ಓಕೆ, ಇನ್ನು ಸಿ ಆದಮೇಲೆ ನಾನೇನು ಹೇಳಿದೆ ನಿಮಗೆ, ಸಿ ಆದಮೇಲೆ ಇ ಐನೇ ಬರಬೇಕು. ಸಿ ಆದಮೇಲೆ ಇ ಐನೇ ಬರಬೇಕು. ಸಿ ಆದಮೇಲೆ ಇ ಐಯೇ ಬರಬೇಕು. ಸಿ ಆದಮೇಲೆ ನಿಮಗೆ ಇನೇ ಬರಬೇಕು, ಐ ಬರೋ ಹಾಗಿಲ್ಲ ಅಂತ ನಾನು ಹೇಳಿದೆ ಅಲ್ವಾ? ಬಟ್ ಈ ಪದಗಳಲ್ಲಿ ಅದು ಉಲ್ಟಾ ಆಗಿರುತ್ತೆ. ಓಕೆ, ಇಲ್ಲಿ ನೋಡಿ, ಸಿ ಆದಮೇಲೆ ಐ ಇದೆ. ಸೈಂಟಿಸ್ಟ್, ಸಿ ಆದಮೇಲೆ ಐ ಇದೆ. ಸೊಸೈಟಿ, ಸಿ ಆದಮೇಲೆ ಐ ಇದೆ. ಏನ್ಷಂಟ್, ಸಿ ಆದಮೇಲೆ ಐ ಇ ಇದೆ. ಎಫಿಷಿಯಂಟ್, ಅಗೇನ್ ಸ್ಪೀಸೀಸ್, ಸಫಿಷಿಯಂಟ್, ಕಾನ್ಷನ್ಸ್. ಓಕೆ, ಸೊ ಈ ಥರ ಎಕ್ಸೆಪ್ಷನ್ಸು ಕೆಲವು ರೂಲಲ್ಲಿರುತ್ತೆ, ಕೆಲವು ರೂಲಲ್ಲಿ ಇರೋದಿಲ್ಲ. ಅದು ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಪದೇ ಸ್ಟಡಿ ಮಾಡೋದ್ರಿಂದ, ಪದೇ ಇದನ್ನು ಓದೋದ್ರಿಂದ ನಿಮಗೆ ಅದು ಕರೆಕ್ಟಾಗಿ ನೆನಪಲ್ಲಿರುತ್ತೆ. ಓಕೆ, ಹಾಂ, ನನಗೆ ಗೊತ್ತು ಈಗ ಸುಮಾರು ಜನರಿಗೆ ಇದು ಕನ್ಫ್ಯೂಷನ್ ಇದೆ. ಸೊ ಯಾರಾದರೂ ನನಗೆ ಎಕ್ಸ್ಪ್ಲೈನ್ ಮಾಡ್ತೀರಾ? ಹಾಂ, ಹೇಳಿ. ಹೇಳಿ. ಹಾಂ, ಏನು ಹಂಗಂದರೆ ಸರಿ, ನೀವು ಹೇಳಿದ್ದು ಸರಿನೇ, ಬಟ್ ನೀವು ಇಲ್ಲಿರೋದನ್ನು ಓದಿದ್ರಿ, ಎಕ್ಸ್ಪ್ಲೈನ್ ಮಾಡಿ. ಮ್ಯೂಟ್ ಮಾಡ್ಕೊಳ್ಳಿ ಸತೀಶ್. ನಿಮ್ಮ ಬ್ಯಾಕ್ಗ್ರೌಂಡಲ್ಲಿ ಏನೋ ಯಾವುದೋ ಟಿ ವಿ ಸೌಂಡ್ ಬರ್ತಾಯಿದೆ, ಏನೋ ತಬಲಾ ನುಡಿಸ್ತಿರೋದು ಅಥವಾ ಏನೋ ಪ್ರೋಗ್ರಾಮ್. ಹಾಂ, ಬೇರೆ ಯಾರಾದರೂ ಎಕ್ಸ್ಪ್ಲೈನ್ ಮಾಡಿ. ಬೇರೆ ಯಾರಾದರೂ ಎಕ್ಸ್ಪ್ಲೈನ್ ಮಾಡಿ ದಯವಿಟ್ಟು. ತಪ್ಪಾದರೂ ಪರವಾಗಿಲ್ಲ, ತಿದ್ದೋಣ.
ಹೇಳಿ. ಸರ್ ಆಕ್ಚುಲಿ ಇದು ರೂಲ್ ನಂಬರ್ 3 ಅಂತ ಹೇಳಿ ಇದ್ರಲ್ಲಿ ಏನು ಅಂತಂದ್ರೆ ಐ ಮುಂಚೆ ಯಾವಾಗೇ ಇದು ಮಾಡಿದ್ರೆ ಇ ಅನ್ನುವಂತ ಒಂದು ಬರ್ಬೇಕು, ಇ ಅನ್ನುವಂತ ಬರ್ಬೇಕು. ಅಂದ್ರೆ ಸಿ ಅನ್ನೋದನ್ನ ಬಿಟ್ಟು ಅಂದ್ರೆ ಈಗ ಡಿ ಐ ಇ ನಾವು ಬರೀ ಡಿ ಐ ಮಾತ್ರ ಹೇಳಿದ್ರೆ ಡಿ ಅಂತ ಅಂದ್ಬಿಟ್ಟು ಮಾತ್ರ ಬರುತ್ತೆ. ಅದಕ್ಕೆ ಇ ಸೇರಿಸಿದ್ರೆ ಡೈ ಆಗುತ್ತೆ. ಡಿ ಇ ಐ ಅಂತ ನಾವು ಓದಕ್ಕಾಗಲ್ಲ. ಆ ರೀತಿಯಾಗಿ ಮತ್ತೆ ಎಲ್ ಐ ಇ ಲೈ ಅಂತ ಆಗುತ್ತೆ. ಅದು ಬಿಟ್ಟು ಕೆಲವೊಂದು ವರ್ಡ್ಗಳಲ್ಲಿ ಸಿ ಏನಾದ್ರೂ ಬಂತು ಅಂತ ಹೇಳಿದ್ರೆ ಸಿನ ನಾವು ಸಿ ಪಕ್ಕದಲ್ಲಿ ಸಿಗೆ ಮುಂಚಿತವಾಗಿ ನಾವು ಇ ಐ ನಾವು ಬಳಸ್ತೀವಿ. ಓಕೆ. ಎಕ್ಸಾಂಪಲ್ ಸೇಲಿಂಗ್, CEILING. ಸೇಲಿಂಗ್ ಅಲ್ಲ, ಸೀಲಿಂಗ್ ಅದು. ಸೀಲಿಂಗ್. ಓಕೆ. ಸೊ ಎ ಬರಬೇಕು ಅಂತಿಲ್ಲ, ಇ ಅಂತಲೇ ಬರ್ಬೋದು. ಸೊ ಸೀಲಿಂಗ್, ಇ. ಕನ್ಸೀವ್, ಡಿಸೀಟ್, ಸಿ ಅಂತಲೇ ಬರುತ್ತೆ, ಸೇ ಬರೋದಿಲ್ಲ. ಅಲ್ಲ, ನೀವು ಉದಾಹರಣೆ ಅಲ್ಲಿ ಉದಾಹರಣೆ ತೊಗೊಂಡ್ರಿ, ಇಲ್ಲಿ ಉದಾಹರಣೆ ಹೇಳಿ. ಸಿ ಉದಾಹರಣೆ ವರ್ಡ್ಸ್ ಇದೆಯಲ್ಲ. ಸೀಲಿಂಗ್ ಅಂತ ಬರುತ್ತೆ. ಆಮೇಲೆ CONCEIVE ಕನ್ಸೀವ್, ಕನ್ಸೀವ್ ಅಂತ ಬರುತ್ತೆ. DECEIT ಡಿಸೈಟ್, ಡಿಸೀಟ್, ಡಿಸೀಟ್, DECEIVE ಡಿಸೀವ್. ಆಮೇಲೆ PERCEIVE ಪ್ರಿಸೀವ್. ಪ್ರಿಸೀವ್ ಹೆಂಗಾಗುತ್ತೆ? PER ಏನು? ಹಾಂ, ಓಕೆ. ಅವಾಗ ಏನಾಗುತ್ತೆ? ಪರ್ಸೀವ್ ಅಂತ. ಹಾಂ, ಪರ್ಸೀವ್. PCEIPT ರಿಸಿಪ್ಟ್, ರಿಸೀಟ್, ಪಿ ಸೈಲೆಂಟ್ ಇಲ್ಲಿ. ರಿಸೀಟ್. ಆಮೇಲೆ ರಿಸೀವ್, RECEIVE ರಿಸೀವ್ ಅಂತ ಬರುತ್ತೆ. ಅದರಲ್ಲೂ ಕೆಲವೊಂದು ನಮಗೆ ಎಕ್ಸೆಪ್ಷನ್ ಇದೆ. ಎಕ್ಸೆಪ್ಷನ್ಸ್ ಇರುತ್ತೆ. ಅದು ಎಕ್ಸೆಪ್ಷನ್ ಅಂತ ಹೇಳಿದ್ರೆ ಅದು ನಾವು ಅಲ್ಲಿ ನಾವು ಇದೇ ತರ ಬರಬೇಕು ಅನ್ನೋದೇನಿಲ್ಲ. ಯಾಕೆಂದ್ರೆ ಅದು ರೂಲ್ ಇರೋದು ಯಾವ ರೀತಿ ಇದೆಯೋ ನಾವು ಅದನ್ನ ಅದೇ ರೀತಿಯಾಗಿ ಓದ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಕ್ಯಾಪಿನ್ ಅಂತ ಇದೆ, ಕ್ಯಾಪೈನ್ ಅಂತಾನೆ ಓದ್ತೀವಿ. ಮತ್ತೆ ವೈಲ್ಡ್, ವಿಯರ್ಡ್ ಅಂತ ಬರುತ್ತೆ ಸರ್. ಅದು ವಿಯರ್ಡ್, ಫಾರಿನ್, ಪ್ರೋಬಿಟ್, ಪ್ರೋಟೀನ್, ಪ್ರೋಟೀನ್, ಡೇರ್, ಹೈಟ್, ಲೈಟ್, ಕ್ರೀಟ್, ಕೀತ್, ನೀಲ್ ಕೀತ್, ಏನ್ ಸರ್? ನೀಲ್, 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 ಕೀತ್, ಕೀತ್. ಸೈಂಟಿಸ್ಟ್, ಸೊಸೈಟಿ, ಏನ್ಷಂಟ್, affection, efficient, species, sufficient, consensus. ಇದು ಆ್ಯಕ್ಚುಲಿ ಕಾನ್ಷನ್ಸ್. ಅದು ವಿಚಿತ್ರವಾಗಿದೆ ಪದ. ಇಲ್ಲಿ ನೀವು ಇದು ತೆಗೆದ್ರೆ ಸೈನ್ಸ್ ಆಗುತ್ತೆ, ಕಾನ್ ತೆಗೆದ್ರೆ ಸೈನ್ಸ್ ಆಗುತ್ತೆ, ಕಾನ್ ಹಾಕಿದ್ರೆ ಕಾನ್ ಸೈನ್ಸ್ ಆಗಲ್ಲ, ಕಾನ್ಷನ್ಸ್ ಆಗುತ್ತೆ. ಅದು ಯಾಕಂಗೆ? ಅದಿರೋದು ಹೆಂಗೆ? ಕಾನ್ಷನ್ಸ್ ಅನ್ನೋದು ಒಂದು ಪದ, ಇಟ್ಸ್ ಎ ನೌನ್. ಓಕೆ, ಸೊ ಕಾನ್ಷನ್. ಸೊ ಇದಕ್ಕೂ ಏನು ವ್ಯತ್ಯಾಸ ಹೇಳಿ ನೋಡೋಣ. ವರಲಕ್ಷ್ಮಿ, ವೆರಿ ಗುಡ್. ಆಲ್ಮೋಸ್ಟ್ ನೀವು ಒಂದು 80% ಆ್ಯಕ್ಯುರೇಟಾಗಿ ಹೇಳಿದ್ದೀರಾ. ಬಟ್ ಮೇ ಬಿ ನಿಮಗೆ ಗೊತ್ತು, ಬಟ್ ಯು ಆರ್ ನಾಟ್ ಏಬಲ್ ಟು ಎಕ್ಸ್ಪ್ಲೈನ್. ನಿಮಗೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ಬರ್ತಿಲ್ವೇನೋ? ನಾನು ಎಕ್ಸ್ಪ್ಲೈನ್ ಹೆಂಗೆ ಮಾಡಿದೆ ಹಾಗೆ ಯಾರಾದರೂ ಮಾಡ್ತೀರಾ? ಲೈಕ್ ಅಟ್ಲೀಸ್ಟ್
90%, ಅಟ್ಲೀಸ್ಟ್ ಕ್ಲೋಸ್ ಟು ದ್ಯಾಟ್. ಇದಕ್ಕೂ ಏನು ವ್ಯತ್ಯಾಸ ಅಂತ ಹೇಳಿ? ಸರ್ ಇದರಲ್ಲಿ ಬಂದ್ಬಿಟ್ಟು ಈ ಕಡೆ ಇರೋದ್ರಲ್ಲೆಲ್ಲ ಸಿಗೆ ಬಂದಿದೆ ಸರ್. ಮತ್ತೆ ಏನು ಬಂದಿದೆ? ಎಕ್ಸೆಪ್ಷನ್ ಅಲ್ಲಿ ಸೈನ್ಸ್ ಸೈಂಟಿಸ್ಟ್ SCIENTIST ಸೈಂಟಿಸ್ಟ್, ಮತ್ತೆ ಸೊಸೈಟೀಸ್ SOCIETY, ಮತ್ತೆ ಏನ್ಷಿಯಂಟ್. ಅಲ್ಲ ಅದು ಓಕೆ, ಇದಕ್ಕೂ ಏನು ವ್ಯತ್ಯಾಸ ಅಂತ ನಾನು ಕೇಳ್ತಾ ಇರೋದು. ಈ ಕಡೆದ್ರಲ್ಲಿ ಏನಿದೆ, ಈ ಕಡೆದ್ರಲ್ಲಿ ಏನಿದೆ ಅಂತ ನಾನು ಕೇಳ್ತಾ ಇರೋದು. ಇಲ್ಲಿ ಏನಿದೆ ನೀವು ಹೇಳ್ದಂಗೆ ಸಿ ಇದೆ. ಸೊ ಎಲ್ಲ ಪದದಲ್ಲೂ ಹಾಂ, ಎಲ್ಲ ಪದದಲ್ಲೂ ಅಂದರೆ ರೂಲ್ ಪ್ರಕಾರ ಏನು ಆ್ಯಕ್ಚುಲಿ ಇ ಬರಬೇಕು, ಬಟ್ ಇದು ಎಕ್ಸೆಪ್ಷನ್ ಆಗಿರೋದ್ರಿಂದ ಇಲ್ಲಿ ಐ ಬಂದಿದೆ. ಅಂದರೆ ರೂಲಿಗೆ ವಿರುದ್ಧವಾಗಿದೆ ಅಲ್ವಾ? CEI ಬರಬೇಕು, CIE ಬಂದಿದೆ. ಸೊ ಇಲ್ಲೆಲ್ಲ ಪದದಲ್ಲೂ ಸಿ ಇದೆ, ಎಕ್ಸೆಪ್ಟ್ ಸಿ ಅಂತ ಹೇಳಿದ್ವಲ್ಲ. ಸಿ ಇರುವಂಥ ಎಲ್ಲ ಪದಗಳು ವಿರುದ್ಧವಾಗಿದೆ. ಇದು ಇಲ್ಲಿ ಬರೀ ಸಿ ಮಾತ್ರ ಅಲ್ಲ, ಸಿ ಇಲ್ಲ, ಬೇರೆ ಒಂದಷ್ಟು ಪದಗಳು, ಬೇರೆ ಒಂದಷ್ಟು ಅಕ್ಷರಗಳು ಬಂದ ನಂತರ, ಬೇರೆ ಯಾವುದೇ ಅಕ್ಷರ ಬಂದರೂ ನಾವು ಫಸ್ಟು ಐ ಹಾಕಿಬಿಟ್ಟು ಆಮೇಲೆ ಇ ಹಾಕಬೇಕು ಅಂತ ರೂಲ್ ಇದೆ. ಬಟ್ ಇಲ್ಲಿ ಒಂದಷ್ಟು ಅಕ್ಷರಗಳು ಬಂದಿದ್ದಾವೆ. ಯಾವುದು ಎಫ್ ಇದೆ, ಎಫ್ ಆದಮೇಲೆ EI ಬಂದಿದೆ, ಎಫ್ ಆದಮೇಲೆ EI ಬರಬಾರ್ದು, ಬಟ್ ಇಲ್ಲಿ ಬಂದಿದೆ. ಈ ಪದಗಳು ಆ ರೂಲಿಗೆ ವಿರುದ್ಧವಾಗಿದೆ ಅಷ್ಟೇ. ಓಕೆ, ಐ ಥಿಂಕ್ ಆಲ್ಮೋಸ್ಟ್ ಎಲ್ರಿಗೂ ಅರ್ಥ ಆಗಿದೆ ಅಂತ. ಓಕೆ, ಸೊ ಇದು ನಾನು ಹೇಳಿದ್ನಲ್ಲ, ಇದೆಲ್ಲ ನಾವು ಓದಬೇಕಾದ್ರೆ ಇದು ನಮ್ಮ ಕಣ್ಣಿಗೆ ಕಾಣೋದಿಲ್ಲ. ಇದೆಲ್ಲ ಓದಬೇಕಾದ್ರೆ ನಾವು ಅದ್ರ ಬಗ್ಗೆ ಯೋಚನೆ ಮಾಡಲ್ಲ. ಬಟ್ ನೀವು ಒಂದು ವೇಳೆ ಇದು ಯಾಕೆ ಹಿಂಗಿದೆ ಅಂತ ಯೋಚನೆ ಮಾಡಿದ್ರೆ ಮಾತ್ರ ಈ ರೂಲು ನಿಮಗೆ ಕಣ್ಣಿಗೆ ಕಾಣುತ್ತೆ. ನಿಮಗೆ ಗೊತ್ತಿದೆ ಅಂತ ಇಟ್ಕೊಳ್ಳಿ ಈ ರೂಲು. ಬಟ್ ನೀವು ಮುಂದೆ ಏನಾಗುತ್ತೆ ಅಂದರೆ ಬರಿತಾ ಓದ್ತಾ ನಮಗೆ ಕೆಲವು ವರ್ಡ್ಸು ಸ್ಪೆಲ್ಲಿಂಗ್ ಆ ಕಡೆ ಈ ಕಡೆ ಆಯಿತು ಅಂದರೆ ಅದು ಕಣ್ಣಿಗೆ ಎದ್ದು ಕಾಣುತ್ತದು. ಉದಾಹರಣೆಗೆ ಕಾರ್ಯ